ಎಲ್ಲರಿಗೂ ನಮಸ್ಕಾರ. ಆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ಬ್ಲಾಗ್ ಶುರು ಮಾಡ್ತಾ ಇದ್ದೇನೆ. ಇವತ್ತು ನಾನು ನಿಮಗೆಲ್ಲ ತಂದೂರಿ ಚಿಕನ್ ಮಾಡೋದು ಹೇಳಿಕೊಡ್ತಾ ಇದ್ದೇನೆ. ಅದು ಸ್ಪೆಷಲ್ ಏನಂದರೆ ಹಬೆಯಲ್ಲಿ ಬೇಯಿಸಿ ನಾನು ಮಾಡೋದು, ಮತ್ತು ಹೆಚ್ಚು ಇಂಗ್ರೀಡಿಯೆಂಟ್ಸೇ ಇಲ್ಲ, ಕಡಿಮೆ ಇಂಗ್ರೀಡಿಯೆಂಟ್ಸಲ್ಲಿ ಮಾಡುವಂಥದ್ದು. ನೀವು ನೋಡಿ ಆಯಿತಾ, ಈಗ ತೋರಿಸ್ತೇನೆ ಹೇಗೆ ಅಂತೇಳಿ. ಮೊದಲಿಗೆ ಅದಕ್ಕೆ ನೋಡಿ ಇಷ್ಟು ಬೆಳ್ಳುಳ್ಳಿ ಬೇಕು, ಅಂದರೆ ಒಂದು 2 ಗೆಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೇನೆ ಬಿಡಿಸಿ. ಇಲ್ಲಿ ನೋಡಿ ತಂದೂರಿಗೆ ಇಷ್ಟೊಂದು 600 ಗ್ರಾಮ್ ಚಿಕನ್ ಇರ್ಬೋದು ಇದು. ನೋಡಿ ಇದಕ್ಕೆ ಈಗ ಬರೆ ಹಾಕ್ತೇನೆ. ದೊಡ್ಡ ದೊಡ್ಡದು ಪೀಸ್ ಇದ್ದರೆ ಮಾತ್ರ, ಸಣ್ಣ ಸಣ್ಣ ಪೀಸ್ ಇದ್ದರೆ ಅದೇ ಸಾಕದು. ನಾನು ಸ್ವಲ್ಪ ಸಣ್ಣ ಸಣ್ಣದೇ ಮಾಡ್ಕೊಂಡು ಬರ್ಲಿಕ್ಕೆ ಹೇಳಿದ್ದೆ. ಇದು 1/4 ಪೀಸ್ ಮಾತ್ರ ಒಂಚೂರು ಹೀಗೆ ಮಾಡಲಿಕ್ಕೆ ಹೇಳಿದ್ದೆ. ನನಗೆ ಅಷ್ಟು ಇಷ್ಟ ಅಲ್ಲ ದೊಡ್ಡ ದೊಡ್ಡ ಪೀಸ್ ತಿನ್ನೋದು, ಹಾಗಾಗಿ ನಾನು ಬೇಡ ಹೇಳಿದ್ದೆ. ನಿಮಗೆ ತೋರಿಸ್ಲಿಕ್ಕೋಸ್ಕರ ಇದು ಚಿಕನ್ ಇದು ಕಾಲು ತೆಗೆದಿಡ್ಲಿಕ್ಕೆ ಹೇಳಿದೆ. ಹೀಗೆ ಇದು ದೊಡ್ಡ ದೊಡ್ಡ ಪೀಸ್ ಅದೆರಡು ಮಾತ್ರ ಇರೋದು. ನಿಮಗೆಲ್ಲ ಬೇಕಾದರೆ ತುಂಬ ದೊಡ್ಡ ದೊಡ್ಡ ಪೀಸ್ ಬೇಕಾದರೆ ಅದರಲ್ಲಿ ಹೀಗೆ ಮಾಡ್ಕೊಂಡು ಮಾತ್ರ ಬರೆ ಹಾಕ್ಕೊಳ್ಳಿ, ಚೆನ್ನಾಗಿ ಬರುತ್ತದು, ಮಸಾಲೆ ಎಲ್ಲ ಸರಿ ಹಿಡಿತದೆ. ಇಲ್ಲಿ ಬೆಳ್ಳುಳ್ಳಿ ಉಂಟಲ್ಲ, ಇದನ್ನು ಜಜ್ಜಬೇಕು. ನಾವು ರುಬ್ಬಬಾರ್ದು, ಏನು ಮಾಡಬಾರ್ದು, ಒರಳು ಕಲ್ಲಲ್ಲಿ ಜಜ್ಜಬೇಕು. ಈಗ ನೋಡಿ ಇದು ನಾನು ಜಜ್ಜಿ ತಗೊಂಡು ಬಂದಿದ್ದೇನೆ. ಇಲ್ಲಿ ನೋಡಿ ಈ ಥರ ಜಜ್ಜಬೇಕು ಬೆಳ್ಳುಳ್ಳಿಯನ್ನು. ಇದನ್ನೀಗ ಇಲ್ಲಿ ನಾನು ಇದು ಮಾಡಿದ್ದೇನಲ್ಲ, ಇದ್ರದ್ದು ನೀರು ಸರಿ ತಗೊಳ್ಬೇಕು. ಈ ಜಜ್ಕೊಂಡ ಬೆಳ್ಳುಳ್ಳಿನೆಲ್ಲ ಹಾಕ್ಕೊಳ್ತೇನೆ. ನೋಡಿ ಇದಕ್ಕೆ ಹಾಕ್ಕೊಳ್ತೇನೆ. ಸುಲಭ ಇದು ಮಾಡೋದು, ನಿಮಗೆ ಗೊತ್ತಾಗ್ತದೆ ನೋಡಿ, ಆಮೇಲೆ ನೀವೇ ಹೇಳ್ತೀರಿ ಒಳ್ಳೆದಾಗ್ತದೆ ಅಂತ. ಈಗ ನೋಡಿ ಇಲ್ಲಿ ನಾನು ಅದು ಬೆಳ್ಳುಳ್ಳಿ ಹಾಕಿದ್ನಲ್ಲ ಜಜ್ಜಿದ್ದು, ಇವಾಗ 1-2 ಸ್ಪೂನು ಅಥವಾ 3 ಸ್ಪೂನ್ ನಿಮಗೆ ಖಾರಕ್ಕೆ ತಕ್ಕ ಇದು ಹಾಕ್ಕೊಳ್ಳಿ. ನಾನೊಂಚೂರು ಜಾಸ್ತಿ ಹಾಕಿದ್ದೇನೆ, ಸಾಕು, ಇಷ್ಟು ಸಾಕಾಗ್ತದೆ. ವಿನೆಗರಲ್ಲಿ ಮತ್ತು ಸೋಯಾ ಸಾಸ್ ಹಾಕ್ಲಿಕ್ಕಿತ್ತು, ಅದಕ್ಕೆ ಉಪ್ಪು ಸ್ವಲ್ಪ ನೋಡ್ಕೊಂಡು ಹಾಕಿ, ಇಷ್ಟು ಸಾಕು, 1 ಚಮಚ ಹಾಕ್ಕೊಂಡಿದ್ದೇನೆ, ಸಾಕದು. ಈಗ ವಿನೆಗರ್ ನಾನು 1, 2, 3 ಸ್ಪೂನ್ ಹಾಕಿದ್ದೇನೆ, 3 ಸ್ಪೂನ್ ಅಂದಾಜು ಹಾಕಿದ್ದೇನೆ. ಈಗ ಸೋಯಾ ಸಾಸ್ ನೋಡಿ ಸ್ವಲ್ಪ 3 ಸ್ಪೂನು ಸೋಯಾ ಸಾಸು ಸಹ ಇಷ್ಟು ಹಾಕ್ಕೊಂಡಿದ್ದೇನೆ. ಇದನ್ನೆಲ್ಲ ಈಗ ಚೆಂದ ಕಲಿಸ್ಕೊಳ್ಬೇಕು. ಕೆಲವರು ಇದು ಎಂಥ ಟೇಸ್ಟಿಂಗ್ ಪೌಡ್ರೆಲ್ಲ ಹಾಕ್ತಾರೆ, ಅದೆಲ್ಲ ಹಾಕ್ಲಿಕ್ಕೆ ಹೋಗಬೇಡಿ, ಅದು ಒಳ್ಳೆಯದಲ್ಲ ಆರೋಗ್ಯಕ್ಕೆ. ಇದೇ ಸಾಕು, ಈ ಥರ ಮಾಡಿದರೆ ತುಂಬ ಟೇಸ್ಟಿಯಾಗಿ ನಿಮ್ಮದು ತಂದೂರಿ ಚಿಕನ್ ಬರ್ತದೆ. ಇದನ್ನೆಲ್ಲ ಹಚ್ಚಿ 2 ಗಂಟೆ ಕಾಲ ಇಡಬೇಕು ನೀವು, ಆವಾಗ ಅದು ಕರೆಕ್ಟ್ ಎಲ್ಲ ಮಸಾಲೆ ಹಿಡ್ಕೊಳ್ತದೆ. ಇದನ್ನು ನೋಡಿ ನಾನು ಎಲ್ಲ ಹಚ್ಚಿಟ್ಟಾಯ್ತಲ್ಲ, ಎಲ್ಲ ಕಲಸಿಟ್ಟಿದ್ದೇನಲ್ಲ, ಇದನ್ನೀಗ ಮುಚ್ಚಿ 2 ಗಂಟೆ ಟೈಮ್ ಇಡ್ತೇನೆ. ಅಟ್ಲೀಸ್ಟ್ 2 ಗಂಟೆ ಆದರೂ ಇಡಬೇಕು, ಇಟ್ಟಷ್ಟು ಒಳ್ಳೆದಿದು. ಅಥವಾ ನೀವು ರಾತ್ರಿಗೆ ಊಟಕ್ಕೆ ಮಾಡೋದಾದರೆ ಬೆಳಿಗ್ಗೆ ಕಲಸಿ ಇಟ್ಟರೂ ಆಗ್ತದೆ, ಅಥವಾ ಮಧ್ಯಾಹ್ನಕ್ಕೆ ಇದು ಮಾಡಿದ್ರೆ ಹಿಂದಿನ ದಿವಸ ರಾತ್ರಿ ಕಲಸಿ ಇಟ್ಟರೂ ಆಗ್ತದೆ. ಫ್ರಿಜ್ಜಲ್ಲಿ ಇಡುವವರು, ಫ್ರಿಜ್ಜಲ್ಲಿ ಇರುವವರು, ಫ್ರಿಜ್ ಇಲ್ಲದೆ ಇರುವವರು ಹಾಗೆ 2 ಗಂಟೆ ಕಾಲ ಹೊರಗಿಟ್ಟರು ನಡೀತದೆ. ಇದು ಆ್ಯಕ್ಚುಲಿ ನನ್ನ ಅಮ್ಮ ಹೇಳಿಕೊಟ್ಟದ್ದು. ಎಷ್ಟೋ ವರ್ಷಗಳ ಹಿಂದೆಯೇ ಅವರು ಮಾಡ್ತಿದ್ರು ಈ ತಂದೂರಿ ಚಿಕನ್. ಅವರಿಗೆ ಯಾರೋ ಒಬ್ಬರು ಅವರ ಆಫೀಸರ್ ಹೆಂಡತಿ, ನಮ್ಮ ಅಪ್ಪನ ಆಫೀಸರ್ ಹೆಂಡತಿ ಹೇಳಿಕೊಟ್ಟದ್ದು, ಸಂಜೀವ್ ಶೆಟ್ಟರ್ ಅಂತೇಳಿ ಅವರ ಹೆಂಡತಿ ಅಮ್ಮನಿಗೆ ಹೇಳಿಕೊಟ್ಟದ್ದು. ಅವರು ಆಮೇಲೆ ಕಲ್ತ್ಕೊಂಡು ನಮಗೆಲ್ಲ ಅದು ಗೊತ್ತಾಯ್ತು ಯಾವ ಥರ ಮಾಡೋದು ಅಂತೇಳಿ. ಆ ಕಾಲದಲ್ಲೇ ಒಂದು 38 ವರ್ಷಗಳ ಹಿಂದೆ ಅಮ್ಮ ಮಾಡ್ತಿದ್ರು ಈ ಡಿಶ್. ಈಗ ಇದು 2 ಗಂಟೆ ಆಗಿದೆ. ಇದನ್ನೀಗ ನಾನು ಇನ್ನೊಂದು ಪಾತ್ರೆಗೆ ಶಿಫ್ಟ್ ಮಾಡ್ಕೊಳ್ತೇನೆ. ಎಂತಕ್ಕಂದರೆ ಅದನ್ನು ಆಮೇಲೆ ನಾನು ಹಬೆಯಲ್ಲಿ ಬೇಯಿಸ್ಬೇಕು. ಇಷ್ಟು ದೊಡ್ಡ ಪಾತ್ರೆ ಇಡ್ಲಿಕ್ಕಾಗೋದಿಲ್ಲ, ಅದು ಹಬೆಯಲ್ಲಿ ಬೇಯಿಸುವಾಗ. ಇಡ್ಲಿ ಪಾತ್ರೆಯಲ್ಲೂ ಬೇಯಿಸ್ಬೋದು. ನಾನೀಗ ಬೇರೆ ಪಾತ್ರೆ, ಒಂದು ಕಣ್ ಪಾತ್ರೆ ಉಂಟಲ್ಲ, ಅದಕ್ಕೆ ಹಾಕಿ ಬೇಯಲಿಕ್ಕೆ ಇಡ್ತೇನೆ. ಇದನ್ನು ಶಿಫ್ಟ್ ಮಾಡಿ ಇಡ್ತೇನೆ. ಇಲ್ಲಿ ನೋಡಿ ನಾನು ಯಾವ ಥರ ಅದನ್ನು ಹಬೆಯಲ್ಲಿ ಬೇಯಿಸ್ತೇನಂತ. ಈಗ ಒಂದು ಸ್ವಲ್ಪ ನೀರು ಬಿಸಿಗಿಟ್ಟಿದ್ದೇನೆ. ಅದರ ಮೇಲೆ ಈ ಥರ ಕಣ್ಣು ಪಾತ್ರೆ ಇರುತ್ತೆ ನೋಡಿ, ಈ ಥರ ಇದ್ದ ಪಾತ್ರೆ ಆದರೂ ಆಗ್ತದೆ, ಇಲ್ದಿರ ಇಡ್ಲಿ ಬೇಯಿಸ್ತೀರಲ್ಲ ಆ ಪಾತ್ರೆಯೂ ಆಗ್ತದೆ. ನಾನೀಗ ಈ ಪಾತ್ರೆ ತಗೊಂಡಿದ್ದೇನೆ. ಈಗ ಇದನ್ನು ಬಿಸಿಗಿಡ್ತೇನೆ. ನಾನೀಗ ಅದನ್ನು ಹಚ್ಚಿಟ್ಟಿದ್ದೇನಲ್ಲ, ಅದನ್ನು ಇದರೊಳಗೆ ಇಡ್ತೇನೆ.
ನೋಡಿ ಇದು 2 ಗಂಟೆ ಆಯ್ತಲ್ಲ. ಈಗ ಇದನ್ನು ಬೇಯಲಿಕ್ಕೆ ಇಡ್ತೇನೆ. ಇದಕ್ಕೆ ಸಣ್ಣ ಪಾತ್ರೆಗೆ ಹಾಕಿದ್ದು, ಅದಕ್ಕೆ ನಾನೀಗ ಇದರ ಒಳಗೆ ಇಟ್ಟು ಬೇಯಲಿಕ್ಕೆ ಇಡ್ತೇನೆ. ಹಬೆಯಲ್ಲಿ ಬೇಯಿಸೋದು ಇದು. ಈಗ ಇದನ್ನು ಮುಚ್ಚಿ ಒಂದು ಈ ಥರ ಮುಚ್ಕೊಳ್ತೇನೆ. ಇಲ್ಲಿ ನೋಡಿ, ಇದೀಗ ಒಂದು 15-20 ನಿಮಿಷ ಆಯ್ತು. ಈಗ ಬೆಂದಿಟ್ಟಿದ್ದು ಅನ್ಸುತ್ತೆ ನನಗೆ, ನೋಡ್ತೇನೆ. ನೋಡಿ ಇಲ್ಲಿ, ಹಾಂ ಬೆಂದಿದೆ ಇದು. ಹೀಗೆ ಎಬ್ಬಿಸ್ಲಿಕ್ಕೆ ಬರುತ್ತೆ ನೋಡಿ, ಬೆಂದಿದೆ. ಅದು ಸ್ವಲ್ಪ ಅಂದರೆ ಸರಿ ಬೇಯ್ದಿದ್ರು ಅಡ್ಡಿಲ್ಲ. ಆಮೇಲೆ ಈ ನೀರೆಲ್ಲ ಬಿಟ್ಕೊಂಡಿದೆ ಅಲ್ಲ, ಅದನ್ನು ಬಿಸಾಡಬೇಡಿ, ಅದು ಹಾಗೆ ಬೇಕದು. ಅದನ್ನೀಗ ಏನು ಮಾಡಬೇಕಂತ ತೋರಿಸ್ತೇನೆ. ನಾನ್ ಸ್ಟಿಕ್ ತವ ಇಟ್ಟಿದ್ದೇನೆ, ಸ್ವಲ್ಪ ದೊಡ್ಡದು. ಅದನ್ನೀಗ ಆನ್ ಮಾಡ್ಕೊಂಡಿದ್ದೇನೆ. ಇದೀಗ ಇದಕ್ಕೆ ನಾನೀಗ ಇದಿದೆಯಲ್ಲ, ನೀರೆಲ್ಲ ಬಿಟ್ಕೊಂಡಿದೆ, ಇಲ್ಲೆಲ್ಲ ತೋರುತ್ತಲ್ಲ, ಈ ನೀರೆಲ್ಲ ಹಾಗೆ ಇಟ್ಕೊಳ್ಬೇಕು. ಅದರ ಕೂಡ ಇದನ್ನು ಬೇಯಲಿಕ್ಕೆ ಇಡಬೇಕು. ಈ ಇದು ಬಿಸಿಗಿಟ್ಟುಕೊಂಡಿದ್ದಾನಲ್ಲ, ಇದಕ್ಕೆ ಹಾಕ್ತೇನೆ. ಒಂಚೂರು ಬೇಕಾದರೆ ನಿಮಗೆ ಬೇಕಿದ್ದರೆ ಎಣ್ಣೆ ಹಾಕ್ಕೊಳ್ಬೋದು, ಸ್ವಲ್ಪ ಸಾಕು. ಅದರಲ್ಲಿ ಪಸೆ ಇದ್ದರೆ ಅದೇ ಸಾಕಾಗ್ತದೆ. ಬೇಕಿದ್ದವರು ಒಂಚೂರು, ನಾನಿಲ್ಲಿ ಒಂಚೂರು ಹಾಕ್ಕೊಳ್ತೇನೆ, ಸ್ವಲ್ಪ ಸಾಕು. ಇದು ಆ್ಯಕ್ಚುಲಿ ಆರೋಗ್ಯಕ್ಕೂ ಏನು ತೊಂದರೆ ಆಗೋದಿಲ್ಲ. ಅಂದರೆ ಎಣ್ಣೆ ಪಸೆ ಆ ಥರ ಎಲ್ಲ ತುಂಬ ಇರೋದಿಲ್ಲ, ಒಳ್ಳೆಯದಾಗ್ತದೆ. ಆರೋಗ್ಯಕ್ಕೂ ಏನು ತೊಂದರೆ ಆಗೋದಿಲ್ಲ. ಈಗ ನೋಡಿ, ಇದನ್ನೇ ಇದಕ್ಕೆ ಹಾಕ್ಕೊಳ್ಳೋದು. ಆ ನೀರೆಲ್ಲ ಹಾಕ್ಕೊಳ್ಬೇಕು ಅದರಲ್ಲೇ. ಈಗ ಇದನ್ನು ಡ್ರೈ ಮಾಡ್ಕೊಳ್ಬೇಕು. ಆ ನೀರೆಲ್ಲ ಇಂಗಿ ಹೋಗಬೇಕು, ಆ ಥರ ಮಾಡ್ಕೊಳ್ಬೇಕು. ನೋಡಿ ಈ ಥರ, ಇದು ಅಷ್ಟು ನೀರು ಹಾಕಿದ್ದೇನೆ ನಾನು, ಅದು ಇಂಗಿ ಹೋಗ್ಬೇಕು, ಆ ಥರ ಮಾಡ್ಕೊಳ್ಬೇಕು ನೀವು. ಈಗ ಇಲ್ಲಿ ನೋಡಿ, ಅದೆಲ್ಲ ಹಾಕಿದ್ದೇನೆ. ಇಲ್ಲಿ ಈ ನೀರು ಉಂಟಲ್ಲ, ಈ ನೀರು ಅದರ ಒಟ್ಟಿಗೆ ಇಂಗಬೇಕು, ಅದಕ್ಕೆಲ್ಲ ಹಿಡ್ಕೊಳ್ಬೇಕು, ಆ ಥರ ಮಾಡ್ಕೊಳ್ಬೇಕು ನೀವು. ನೋಡಿ, ಈ ಟೈಮಲ್ಲಿ ಇದನ್ನು ಮಗ್ಚಬೇಕು. ಸ್ವಲ್ಪ ಇಂಗ್ತಾ ಬಂತಲ್ಲ, ಇದನ್ನೆಲ್ಲ ತಿರುಗಿಸಿಡಿ. ಬೆಳ್ಳುಳ್ಳಿ, ಸೋಯಾ ಸಾಸ್, ವಿನೆಗರ್, ಉಪ್ಪು, ಮೆಣಸಿನ ಪುಡಿ, ಅಷ್ಟರಲ್ಲೇ ತಂದೂರಿ ಚಿಕನ್ ನಿಮಗೆ ರುಚಿಯಾದ. ಮಾಡಿ ನೋಡಿ ನೀವು, ಆಮೇಲೆ ನನಗೆ ಕಮೆಂಟಲ್ಲಿ ತಿಳಿಸಿ. ಅಷ್ಟು ಒಳ್ಳೆಯದಾಗ್ತದೆ ಇದು. ಇದಕ್ಕೆ ಮಾತ್ರ ಎಲ್ಲ ಕರೆಕ್ಟ್ ಹಿಡಿಬೇಕೆಲ್ಲ ರಸ. ಅದಕ್ಕೆ ಹೇಳಿದ, ಆ ರಸವನ್ನು ಬಿಸಾಡಬಾರ್ದು, ಅದೇ ಮೇಯ್ನ್ ಇದರಲ್ಲಿ. ಇದಕ್ಕೆ ಅದೆಲ್ಲ ಹಿಡ್ಕೊಳ್ಬೇಕು. ಇಲ್ಲಿ ನೋಡಿ, ಇದೆಲ್ಲ ಈಗ ಇದಕ್ಕೆ ಹಿಡ್ಕೊಂಡಿದೆ. ಎಲ್ಲದನ್ನು ಮಗ್ಚಿ ಹಾಕಿದ್ದೇನೆ. ಇಲ್ಲಿ ನೋಡಿ, ಈ ಥರ ಮಗ್ಚಿ ಹಾಕಿದ್ದೇನೆ ಎಲ್ಲದನ್ನು. ಇಲ್ಲಿ ನೋಡಿ, ಹೀಗೆ ಎಲ್ಲದನ್ನು ಮಗ್ಚಿ ಹಾಕಿದರೆ ಅದಕ್ಕೆ ಕರೆಕ್ಟ್ ಹಿಡ್ಕೊಳ್ತದೆ ಎಲ್ಲದು. ಅಂದರೆ ತುಂಬ ಚಿಕನ್ ಇದ್ದರೆ 2-3 ಸಲ ಈ ಥರ ಮಾಡಬೇಕು. ಇಲ್ದಿದ್ರೆ ಅದು, ಅಂದರೆ ತುಂಬ ಇದ್ದರೆ 2 ಕಾವಲಿ ಇಟ್ಟು ಆ ಥರ ಮಾಡಿದರೂ ಆಗ್ತದೆ, ಇಲ್ದಿದ್ರೆ ಹೀಗೆ ಮಾಡಿದರೂ ಆಗ್ತದೆ. ಈಗ ಡ್ರೈ ಆಗ್ತಾ ಬಂತಿದೀಗ, ಇದಾಗ್ತದೆ. ಫ್ಲೇಮ್ ಸಣ್ಣ ಮಾಡ್ಕೊಂಡಿದ್ದೇನೆ ನಾನು. ಈಗ ಈ ಟೈಮಲ್ಲಿ ಸಣ್ಣ ಮಾಡ್ಕೊಳ್ಬೇಕು. ಈಗ ನೋಡಿ ಯಾವ ಥರ ಬಂತಂತ. ಈಗ ಆಗ್ತಾ ಬಂತಿದ್ದು. ಒಂದು ಕೆಲಸ ಉಂಟು, ಇದಕ್ಕಿನ್ನು ಹೇಳ್ತೇನೆ ಅಂತ. ಕೆಲವರು ಇಷ್ಟೇ ಸಾಕನ್ನೋರು ಇಷ್ಟಕ್ಕೆ ಬಿಡ್ಬೋದು, ಇಲ್ದಿದ್ರೆ ಇನ್ನೂ ಡ್ರೈ ಬೇಕಾದವರು ಇನ್ನೂ ಡ್ರೈ ಮಾಡ್ಕೊಳ್ಬೋದು ಅದು. ಈಗ ಈ ಟೈಮಲ್ಲಿ ನಮಗಿಷ್ಟು ಸಾಕು, ನಮಗೆ ಜಾಸ್ತಿ ಬೇಡ. ಇದನ್ನೀಗ ಆಫ್ ಮಾಡ್ಕೊಳ್ತೇನೆ, ಮುಚ್ಚುತ್ತೇನೆ. ಇದನ್ನು ಮುಚ್ಚಿಟ್ಟೆ. ಈಗ ಎಂತ ಮಾಡಬೇಕಂತ ಹೇಳ್ತೇನೆ. ಈಗ ನಾನು ಈ ಗ್ಯಾಸ್ ಆನ್ ಮಾಡಿಕೊಂಡು ಈ ಇದು ಉಂಟಲ್ಲ, ಗೆರಟೆ ಚಿಪ್ ಉಂಟಲ್ಲ, ಇದನ್ನು ತಗೊಳ್ತೇನೆ. ಈಗ ಗೆರಟೆ ಚಿಪ್ಪನ್ನು ಇದರ ಮೇಲೆ ಕಾಯ್ಲಿಕ್ಕೆ ಇಡ್ತೇನೆ. ಎಂತಕ್ಕಂದರೆ ಇದನ್ನೀಗ ಅದರೊಳಗೆ ಇಟ್ಟು, ಒಂದು ಬೌಲಲ್ಲಿ ಸಣ್ಣ ಇದರೊಳಗೆ ಇಟ್ಟು, ಅದನ್ನು ಸ್ಮೋಕಿ ಥರ ಫ್ಲೇವರ್ ಬರಬೇಕಲ್ಲ, ಅದಕ್ಕೆ ಮಾಡೋದು. ಇದು ನಮ್ಮಮ್ಮ ಹೇಳಿಕೊಟ್ಟದಲ್ಲ, ಇದು ನಂದು ಎಕ್ಸ್ಟ್ರಾ ಫಿಟ್ಟಿಂಗ್. ನಿಮಗೆ
ನಿಮಗೆ ರೆಸ್ಟೋರೆಂಟ್ ಸ್ಟೈಲಲ್ಲಿ ಅದರದ್ದು ಸ್ಮೋಕಿ ಫ್ಲೇವರ್ ಬರುತ್ತಲ್ಲ, ಅದು ಬರುತ್ತೆ ಇದು ಈ ಥರ ಮಾಡಿದರೆ. ನನ್ನ ಹತ್ರ ಇದ್ದಿಲ್ಲ, ಅದಕ್ಕೆ ನಾನು ಇದರಲ್ಲಿ ಈ ಥರ ಮಾಡೋದು, ನನ್ನದೇ ಪ್ಲ್ಯಾನ್ ಇದು. ಅದು ಗೆಂಡ ಥರ ಆಗಬೇಕದು. ಇಲ್ಲಿ ತುಂಬ ಡಿಸ್ಟರ್ಬೆನ್ಸ್, ಇಲ್ಲಿ ಪಕ್ಕದಲ್ಲಿ ಬಿಲ್ಡಿಂಗ್ ಆಗ್ತಾ ಉಂಟು, ಕೇಳ್ತಾ ಇರ್ಬೋದು. ಅದಕ್ಕೆ ನನಗೆ ವಿಡಿಯೋ ಮಾಡಲಿಕ್ಕೆ ತುಂಬ ಕಷ್ಟ ಆಗ್ತದೆ. ಈಗ ನೋಡಿ, ಇಷ್ಟು ಸಾಕಾಗ್ತದೆ. ಅದು ನಿಮಗೆ ಸ್ಮೋಕಿ ಫ್ಲೇಮ್ ಇದು ಬರಲಿಕ್ಕೆ ಮಾತ್ರ, ಅರೋಮಾ ಅದರದ್ದು ಅರೋಮಾ ಬರಬೇಕಲ್ಲ, ಅದಕ್ಕೋಸ್ಕರ ಮಾತ್ರ ನಾನು ಇದು ಮಾಡೋದು. ಇಷ್ಟು ಸಾಕಾಗ್ತದೆ. ಇಲ್ಲಿ ಒಂದು ಸ್ವಲ್ಪ ಗೆಂಡ ಥರ ಉಂಟಲ್ಲ, ಸಾಕಾಗ್ತದೆ. ಇದನ್ನೀಗ ನಾನು ತೆಗೆದು ಇದಕ್ಕೆ ಹಾಕ್ಕೊಳ್ತೇನೆ. ನೋಡಿ, ಇದಕ್ಕೆ ಹಾಕ್ಕೊಂಡಿದ್ದೇನೆ. ಇದನ್ನೀಗ ನಾನು ಇಲ್ಲಿ ನೋಡಿ ಇದರ ಒಳಗೆ ಹೀಗೆ ಇಡ್ತೇನೆ, ಸ್ವಲ್ಪ ಜಾಗ ಮಾಡ್ಕೊಳ್ತೇನೆ. ಇದು ನೋಡಿ ಸ್ಮೋಕಿ ಇದು ಬರ್ತಾ ಉಂಟು, ಮಿಡ್ಲಲ್ಲಿ ಇಡೋದು. ಹೀಗೆ ಇಟ್ಟಾದ ಮೇಲೆ ಇದಕ್ಕೆ ಉಂಟಲ್ಲ ಒಂಚೂರು ತುಪ್ಪ ಹೀಗೆ ಹಾಕಬೇಕು. ಹಾಕಿ ಇದನ್ನು ಮುಚ್ಚಿ ಇಟ್ಟು ಬಿಡಬೇಕು. ಈಗ ಅದು ಸ್ಮೋಕಿ ಫ್ಲೇಮ್ ಅದಕ್ಕೆಲ್ಲ ಹಿಡ್ಕೊಳ್ತದೆ. ಸ್ವಲ್ಪ ಹೊತ್ತಾದಮೇಲೆ ತೆಗೆದು ತಿನ್ನೋದು. ಅದು ನಿಮ್ಗೆ ಕರೆಕ್ಟ್ ಹೀಗೆ ಮುಚ್ಚಿ ಇಡಬೇಕು. ಇಜ್ಜಿಲಿದ್ರೆ ಇನ್ನೂ ಒಳ್ಳೆ ಆಗ್ತದೆ, ಅದರದ್ದು ಸ್ಮೋಕಿ ಇದು ಇನ್ನೂ ಫ್ಲೇವರ್ ಒಳ್ಳೆ ಬರುತ್ತೆ. ಇಜ್ಜಿಲಿಲ್ಲಲ್ಲ, ನಾನು ಅದಕ್ಕೆ ಇಡ್ಲಿ ಇಲ್ಲ ಅಂತ ಹೇಳಿ ಇದನ್ನು ಮಾಡ್ತಾ ಇದ್ದೇನೆ. ಈಗ ನೋಡಿ ಇದನ್ನು ತೆಗಿತೇನೆ. ಇದು ಅದಕ್ಕೆಲ್ಲ ಫ್ಲೇವರ್ ಬಂದಿದೆ. ಹಾಂ, ಅದೇ ಥರ ಫ್ಲೇವರ್ ಬಂದಿದೆ. ನಾನು ಇದು ಮಾಡಿ ನೋಡ್ತಾ ಇದ್ದೆ. ಇರಲಿ, ಈಗ ಅದರಲ್ಲೇ ಇರಲಿ, ನಾನು ಸರ್ವ್ ಮಾಡುವಾಗ ನಿಮಗೆ ತೋರಿಸ್ತೇನೆ. ಆದ ಮೇಲೆ ಇನ್ನೂ ನಿಮಗೆ ಡ್ರೈ ಬೇಕಂತಿದ್ರೆ ಯಾವ ಥರ ಮಾಡಬೇಕಂತ ಹೇಳ್ತೇನೆ. ಇಲ್ಲಿ ನೋಡಿ, ಈ ಥರ ಪ್ರತಿಯೊಂದು ಅಂದರೆ ದೊಡ್ಡ ದೊಡ್ಡ ಪೀಸ್ ಇದ್ದರೆ ಹೀಗೆ ಮಾಡಿ ಇದನ್ನು ಇದು ಮಾಡ್ಕೊಳ್ಬೋದು, ಕಾಯಿಸ್ಕೊಳ್ಬೋದು. ಇಲ್ಲಿ ನೋಡಿ, ಇಲ್ಲಿ ನೋಡಿ ಯಾವ ಥರ ಬಂತಂತ. ಈ ಥರ ಬರುತ್ತದೆ. ಇನ್ನೊಂದು ಮಾಡ್ಕೊಳ್ತೇನೆ. ಜಾಲರಿ ಥರ ಇದ್ದರೆ ಅದರಲ್ಲಿ ಹಾಕಿ, ನನ್ನ ಹತ್ರ ಇಲ್ಲ, ಅದು ತಗೊಳ್ಬೇಕಿನ್ನು. ಅದರಲ್ಲಿ ಹೀಗೆ ಎಲ್ಲದು ಹಾಕಿ ಮಾಡಲಿಕ್ಕೂ ಆಗ್ತದೆ. ಈ ಥರ ಮಾಡ್ಕೊಳ್ಬೋದು. ನೋಡಿ ಯಾವ ಥರ ಬಂತಂತ. ಸೇಮು ಹೋಟ್ಲಲ್ಲಿ ನಿಮಗೆ ಸಿಗುವ ತಂದೂರಿ ಥರನೇ ಇರುತ್ತಿದು. ನೋಡಿದ್ರಿ ಅಲ್ಲ ತಂದೂರಿ ಚಿಕನ್ ಹೇಗೆ ಬಂತಂತೇಳಿ, ರೆಸ್ಟೋರೆಂಟ್ ಸ್ಟೈಲಲ್ಲಿ. ನೀವು ಮಾಡಿ ನೋಡಿ ಹೇಗೆ ಬಂತಂತ ಕಮೆಂಟಲ್ಲಿ ತಿಳಿಸಿ. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ. ಓಕೆನಾ?